ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವ ಹೊಸ ಗ್ಯಾರಂಟಿಗಳು ಬೋಗಸ್. ಆರ್ ಅಶೋಕ್ ವ್ಯಂಗ್ಯ. ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಹಳೆಯ ಗ್ಯಾರಂಟಿಗಳಿಗೆ ಹಣವಿಲ್ಲ, ಹೊಸ ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣ ತರ್ತಾರೆ? ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವ ಹೊಸ ಗ್ಯಾರಂಟಿಗಳು ಬೋಗಸ್ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದರು. ತಾಲೂಕಿನ ಕೈವಾರ ಸಮೀಪದ ರೆಸಾರ್ಟ್ನಲ್ಲಿ ನಡೆದ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಾಕಿ, ಅನ್ನಭಾಗ್ಯ ಯೋಜನೆಯ 700 ಕೋಟಿ ಬಾಕಿ ಇದೆ. ರಾಜ್ಯಾದ್ಯಂತ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿದ್ದಾರೆ. ನೌಕರರ ವೇತನಕ್ಕೂ ಹಣವಿಲ್ಲದೆ ಬ್ಯಾಂಕಿನಿಂದ ಸಾಲ ಪಡೆಯಬೇಕಾಗಿದೆ. ರಾಜ್ಯ ಸರ್ಕಾರ ಸಾಲದ ಮೇಲೆ ನಡೆಯುತ್ತಿದೆ ಎಂದು ಟೀಕಿಸಿದರು. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. ಬೆಲೆ ಏರಿಕೆ ನಿತ್ಯ ಸುದ್ದಿಯಾಗಿದೆ. ಜನರ ಮೇಲೆ ತೆರಿಗೆಯ ಹೊರೆ ಹೊರಿಸುತ್ತಿದ್ದಾರೆ. ಹೀಗಿರುವಾಗ ಹೊಸ ಘೋಷಣೆಗಳಿಂದ ಯಾವ ಪ್ರಯೋಜನವೂ ಇಲ್ಲ. ರಾಜ್ಯದಲ್ಲಿ ಆರ್ಥಿಕ ಶಿಸ್ತು ದಾಟಿ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದರು. ಇನ್ನು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯಿಂದ ಆಡಳಿತದ ಮೇಲೆ ಯಾವ ಪರಿಣಾಮವನ್ನ ಬೀರುವುದಿಲ್ಲ. ಅದೇ ರೀತಿ ಅದೇ ಲಾರಿ, ಅದೇ ಹಳೆಯ ಪ್ರಯಾಣಿಕರು. ಮುಖ್ಯಮಂತ್ರಿ ಪರವಾಗಿರುವವರು ಒಬ್ಬರೂ ಇಲ್ಲ. ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಬೆಂಬಲಿಗರು ಮಂತ್ರಿಗಳಾಗಿದ್ದಾರೆ. ಅದೇ ಭ್ರಷ್ಟಾಚಾರ, ನುಂಗಣ್ಣರು, ನೇಮನ್ ಪ್ಲೇಟ್ ಮಾತ್ರ ಬದಲಾವಣೆ ಆಗಿದೆ. ನಮ್ಮದೊಂದು ನ್ಯಾಷನಲ್ ಪಾರ್ಟಿ ಈಗಾಗಲೇ ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನಾವು ಲಿಸ್ಟನ್ನು ಕಳಿಸಿದ್ದೀವಿ. ಕೇಂದ್ರ ಇಡೀ ದೇಶದ ಒಂದು ರಾಜ್ಯಸಭೆ ಅನ್ನೋದು ಇಡೀ ದೇಶಕ್ಕೆ ಸಂಬಂಧಪಟ್ಟ. ಈಗ ಕೇಂದ್ರದ ನಮ್ಮ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವೆಲ್ಲ ಅವರಿಗೆ ಓಟ್ ಹಾಕ್ತೀವಿ. ನಾವೆಲ್ಲ ವಿಧಾನಸಭೆಯ ಪ್ರತಿಪಕ್ಷದ ನಾಯಕನಾಗಿ ನಮ್ಮೆಲ್ಲ MLAಗಳಿಗೂ ನಾನು ಸೂಚನೆ ಕೊಡ್ತೀನಿ. ಕೇಂದ್ರ ಏನು ಹೇಳುತ್ತೋ ಅದಕ್ಕೆ ವೋಟ್ ಮಾಡ್ತೀನಿ. ಇದ್ರ ಬಗ್ಗೆ ಚರ್ಚೆ ಆಗಿದೆ ಸರ್? ಚರ್ಚೆಯಾಗಿ ನಾವು ಕಳಿಸಿದ್ದೀರಿ. ಅದನ್ನು ನಾನು ಪಾರ್ಟಿ ಚರ್ಚೆ ಆಗಿರೋದು ಅದನ್ನು ಹೇಳೋಕ್ಕಾಗಲ್ಲ. ಬಿಜೆಪಿ ನಾಯಕರು ಸೇರಿಕೊಂಡು ದೇವೇಗೌಡರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ರಾಜ್ಯಸಭೆಗೆ ಕಳಿಸಬೇಕು ಅಂತ JDS ಯಾರು ನಮ್ಮನ್ನೇನು ಕೇಳಿಲ್ಲ. ಕೇಂದ್ರದವ್ರನ್ನ ಕೇಳಿರ್ಬೋದು. ಕೇಂದ್ರದವ್ರು ತೀರ್ಮಾನದ ಅಂತ ಅವ್ರು ಏನೇ ಮಾಡಿದ್ರು ನಮ್ದೇನು ಅದಕ್ಕೆ ವಿರೋಧ ಇಲ್ಲ. ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ಮಾಡ್ತಾರೆ. ಮಂತ್ರಿಗಳಾಗಬೇಕು ಅಂತ 60-60 ಜನ ಹೊರಟಿದ್ರು. ಅವ್ರಿಗೆಲ್ಲ ನಿರಾಸೆ ಆಗಿದೆ. ಹೊಸ ಮುಖ ಬರ್ತೈತೆ ಅಂತ ಹೇಳಿದ್ರು. ಎಲ್ಲ ಅದೇ ಹಳೆ ಮುಖ, ಅದೇ ಹಳೆ ಕರಪ್ಷನ್, ಅದೇ ಲೂಟಿ ಹೊಡೆದವ್ರೆ. ಹೊಸ ಥರ ಏನು ಬರೋಕ್ಕೆ ಸಾಧ್ಯ? ಮತ್ತು DK ಶಿವಕುಮಾರ್ ಅವರು ಅವ್ರ ಕಡೆಯವ್ರು ಒಬ್ಬರು ಇಲ್ಲ. ಈಗಿರೋರೆಲ್ಲ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಕಡೆಯವರು. ಅಂದರೆ DK ಶಿವಕುಮಾರ್ ಒಂದು ರೀತಿ ಕೀಲಿ ಗೊಂಬೆ ಥರ ಅಷ್ಟೇ. ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಹೆಂಗೆ ಹೇಳ್ತಾರೋ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೇ. ಸ್ವಂತ ಏನು ಸಾಧನೆ ಮಾಡೋಕ್ಕೆ ಇವ್ರಿಗೇನು ಅವಕಾಶವೂ ಇಲ್ಲ. ಕರ್ನಾಟಕದಲ್ಲಿ ಹಣನೂ ಇಲ್ಲ. ಲೂಟಿ ಹೊಡೆಯೋಕ್ಕೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಯಾಕೆ ಮಾಡಿದ್ದಾರೆ ಅಂದರೆ ಇಲ್ಲಿಂದ ಲೂಟಿ ಹೊಡೆದು ಕಾಂಗ್ರೆಸ್ ಪಾರ್ಟಿಗೆ ಕಳಿಸ್ಲಿ ಅಂತ ಮಾಡಿರೋವಂಥದ್ದು ಅಷ್ಟೇ. ಅಷ್ಟು ಬಿಟ್ಟು ATM ಆಗ್ತಾಯಿದೆ. ಕರ್ನಾಟಕ ಒಂದು ರೀತಿ ATM ಆಗಿ ರಾಹುಲ್ ಗಾಂಧಿಗೆ ATM ಆಗಿ ಕೆಲಸ ಮಾಡ್ತಾರೆ. ರಾಜ್ಯಸಭೆಗೆ ದೇವೇಗೌಡರನ್ನ ಮತ್ತೆ ಇದ್ದಾರೆ, ಯೋಚನೆ ಮಾಡಿ ತಂದಿದ್ದಾರೆ. ಅವ್ರ ಬಡ್ಜೆಟ್ ಹಣ ಹೊಂದಿಸ್ಕೊಳಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನು ನೋಡಿ ತಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತಂದಿದ್ದದು ಅವೈಜ್ಞಾನಿಕವಾಗಿ ತಂದಿದ್ದಾರೆ. ನಾವೇನು ಬಡ್ಜೆಟ್ ವಿರೋಧಿಗಳಲ್ಲ, ಗ್ಯಾರಂಟಿ ವಿರೋಧಿಗಳಲ್ಲ. ಈಗ ನರೇಂದ್ರ ಮೋದಿಯವರು ರೈತರಿಗೆ 6,000 ರೂಪಾಯಿ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಸೈಕಲ್ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಭಾಗ್ಯದ ಲಕ್ಷ್ಮಿ ಯೋಜನೆ ಮಾಡಿದ್ರು, 1 ಲಕ್ಷ ರೂಪಾಯಿ ಬಡ ಹೆಣ್ಣು ಮಕ್ಕಳಿಗೆ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ನಾವು ಯೋಚನೆ ಮಾಡಿ ತಂದಿದ್ರಿ ನಾವು. ಅದಕ್ಕೆ ನಮಗೆ ಬಡ್ಜೆಟಲ್ಲಿ ಯಾವತ್ತೂ ಕೊರತೆ ಬರಲೇ ಇಲ್ಲ. ಬೊಮ್ಮಾಯಿಯವರು ಕಾಂಗ್ರೆಸ್ಗೆ ಹಸ್ತಾಂತರ ಮಾಡುವಾಗ ಅಧಿಕಾರ ನಮ್ಮದು ಸರ್ಪ್ಲಸ್ ಬಡ್ಜೆಟ್ಟು, ಈಗ ಯಾಕೆ ಓಪ್ಲೆಸ್ ಬಡ್ಜೆಟ್ ಆಗಿದೆ? ಅದಕ್ಕೆ ಉತ್ತರ ಹೇಳ್ಬೇಕು ಕಾಂಗ್ರೆಸ್. ಅಲ್ಲ, 9 ತಿಂಗಳಿದ್ರೇ ಹೆಚ್ಚು. 9 ತಿಂಗಳೇ ಜಾಸ್ತಿ ಅವ್ರಿಗೆ. ಅದೇ ಜ್ಯೋತಿಷಿ ಹೇಳಿದ್ದಾನೆ, ಅದು 9 ಅಂತ ಹೇಳಿದ್ದಾನೆ. ತಿಂಗಳನೋ ವರ್ಷ ಅನ್ನೋದನ್ನ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಅಷ್ಟು 9 ತಿಂಗಳು ಕಳೀಲಿ. ಸಿದ್ದರಾಮಯ್ಯನ ಕಾರಣದಲ್ಲಿ 9 ತಿಂಗಳು ನರಕ ಅನುಭವಿಸ್ಬೇಕು ಅವರು. ಆಮೇಲೆ ನೋಡೋಣ. 9 ತಿಂಗಳಾದ್ಮೇಲೆ ಇದ್ರೆ ಕೇಳಿ ನನ್ನ ಈಗಾಗಲೇ ಶುರು ಆಗಿದೆ. ನೆನ್ನೆನೇ ಅವ್ರ ಮನೇಲಿ ಮೀಟಿಂಗ್ ಆಗಿದೆ. ಎಲ್ಲ ಸಿದ್ದರಾಮಯ್ಯನವ್ರ ಬೆಂಬಲಿಗರೆಲ್ಲ ಸಭೆ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ ಸಭೆ ಮಾಡಿ ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ, ನಾನು ಈ ಸರ್ಕಾರವನ್ನು ತಂದಿದ್ದು, ನನ್ನ ಹೆಸರಲ್ಲಿ ಸರ್ಕಾರ ಬಂದಿರೋದು.
ನನಗೋಸ್ಕರ ಜನ ವೋಟ್ ಮಾಡಿರೋದು ಕಾಂಗ್ರೆಸ್ಗೆ. ಅದರಿಂದ ಇವ್ರು ಯಾರೋ ಬಂದು ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬಾರ್ದು, ಮಾಡಿದ್ರೆ ಬಿಡಬಾರ್ದು ಅಂತ ನನ್ನ ತೀರ್ಮಾನ ಆಗಿದೆ ಸಿದ್ದರಾಮಯ್ಯನವರ ಮೀಟಿಂಗಲ್ಲಿ. ನೋಡೋಣ ಮುಂದೆ ಏನಾಗುತ್ತೆ. ಮುಂದಿನ ಚುನಾವಣೆಗೆ, ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಅಲಯನ್ಸ್ ಇರೋದಿಲ್ಲ ಅಂತ ಪಕ್ಕಾ ಅಲಯನ್ಸ್ ಇರ್ತದೆ, ಪಕ್ಕಾ ಅಲಯನ್ಸ್ ಇರ್ತದೆ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಜಿಲ್ಲೆಯಲ್ಲ ಒಟ್ಟಿಗೆ ಸ್ಪರ್ಧೆ ಮಾಡಿದಿರಿ, ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದೀರಿ. ಮುಂದೇನು ವಿಧಾನಸಭೆಯಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅಲಯನ್ಸ್ ಇದೆ ಅಂತ ಹೇಳಿದ್ದಾರೆ. ಮುಂದೇನು ಕೂಡ ಕರ್ನಾಟಕದಲ್ಲಿ 170-180 ಸ್ಥಾನ, ಹೇಗೆ ಆಂಧ್ರದಲ್ಲಿ ಗೆದ್ದಿರಿ, ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಗೆದ್ದಿರಿ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಹೋಗೋ ದೃಷ್ಟಿಯಿಂದ ಜನ ನಮ್ಮ ಹೋರಾಟಕ್ಕೆ, ಈಗಾಗಲೇ ನಮ್ಮ ಹೋರಾಟದಿಂದ ನಾಗೇಂದ್ರ ಜೈಲ್ ಪಾಲಾದರು ಕಾಂಗ್ರೆಸ್, ಮೂಡಾದ 14 ಸೈಟ್ಗಳು ವಾಪಸ್ ಬಂದು ನಮ್ಮ ಹೋರಾಟದಿಂದ. ಸಿಲ್ಕ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಮುಚ್ತಾ ಇದ್ರು, ನಮ್ಮ ಹೋರಾಟದಿಂದ ಸಿಲ್ಕ್ ಫ್ಯಾಕ್ಟ್ರಿ ಮತ್ತೆ ಓಪನ್ ಆಯಿತು. ಇದು ಹೋರಾಟ, BJP ಹೋರಾಟದಿಂದ ನಾವು ಕರ್ನಾಟಕದಲ್ಲಿ 2028ಕ್ಕೆ ಅಧಿಕಾರಕ್ಕೆ ಬರ್ತೇವೆ. ಕೇವಲ ಪಾರ್ಲಿಮೆಂಟ್ಗೆ ಅಷ್ಟೇ, ಯಾವುದೇ ಬೇರೆ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಒಂದಾಗಲ್ಲ ಅಂತೇಳಿ ಸ್ಥಳೀಯರ ಇಲ್ಲ ಅದನ್ನು ಹೇಳುವಂಥದ್ದು ಕುಮಾರಸ್ವಾಮಿ ಅವರು ಹೇಳಬೇಕು. ಅವರು ಹೊಂದಾಣಿಕೆ ಇದೆ ಅಂತ ಹೇಳಿದ್ದಾರೆ ಮಾಧ್ಯಮದಲ್ಲಿ, ಅದನ್ನೇ ನಂಬ್ತೀರಷ್ಟೇ. ಸರ್, ಒಂದ್ ಕಡೆ ಯಲಹಂಕ ವಿಶ್ವನಾಥ್ ಅವರು ಬಹಳ ಅಚ್ಚುಕಟ್ಟಾಗಿ ಅಭ್ಯಾಸ ವರ್ಗವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. BJP ಒಂದು ಬೇರೆ ಪಾರ್ಟಿಗೂ BJPಗೂ ಒಂದು ವ್ಯತ್ಯಾಸ ಇದೆ. ನಮ್ಮದು ದೇಶ ಮೊದಲು, ಪಾರ್ಟಿ ಆಮೇಲೆ. ಹಿಂದೂ ವಿಚಾರಧಾರೆಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ವಂಶ ಪರಂಪರೆಯ ಆಡಳಿತಕ್ಕೆ ಅವಕಾಶ ಇಲ್ಲ. ಇಲ್ಲಿ ಕಾಂಗ್ರೆಸ್ ರೀತಿ ಮಕ್ಕಳು, ಮೊಮ್ಮಕ್ಕಳು, ಅಜ್ಜಿ ಈ ಥರದ ವಂಶ ಪರಂಪರೆಯ ಆಡಳಿತವನ್ನು ನಾವು ಯಾವತ್ತೂ ಮಾಡಲ್ಲ. ಅದರಿಂದ ನಮ್ಮ ಸಿದ್ಧಾಂತವನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮ ಇದು. ನಾನು ಇದರಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಹೋಗಿದ್ದಾರೆ, DK ಶಿವಕುಮಾರ್ ಬಂದಿದ್ದಾರೆ. ನೇಮ್ ಪ್ಲೇಟ್ ಮಾತ್ರ ಚೇಂಜ್, ಲಾರಿ ಅದೇ, ಲಾರಿ ನಂಬರು ಅದೇ, ನೇಮ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ. ಅಲ್ಲಿ ಪ್ಯಾಸೆಂಜರು ಅದೇ, ಇವಾಗ ಮಂತ್ರಿ ಆಗಿರೋರು ಎಲ್ಲರೂ ಅದೇ ಪ್ಯಾಸೆಂಜರ್ಸು, ಅದೇ ವ್ಯಕ್ತಿಗಳು, ಅದೇ ಕರಪ್ಷನ್ನು, ಅದೇ ನುಂಗಣ್ಣಗಳು. ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ರಾಜ್ಯದ ಜನತೆಗೆ ಏನು ಬದಲಾವಣೆ ಅನ್ನೋದೇನು ಇಲ್ಲ. ಒಂದೇ ಒಂದು ಮಹಿಳೆಯೂ ಕೂಡ ಈ ಮಂತ್ರಿಗಳ ಲಿಸ್ಟಲ್ಲಿ ಇಲ್ಲ. 50% ಇರುವಂಥ ಮಹಿಳೆಯರಲ್ಲಿ ಒಂದೇ ಒಂದು ಮಹಿಳೆಯೂ ಕೂಡ ಇವತ್ತು ಸಚಿವರಾಗಿಲ್ಲ. ಅದು ಕೂಡ ಮಹಿಳೆಯರಿಗೆ ಮಾಡಿದಂಥ ದ್ರೋಹ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್. ಇಲ್ಲಿ ನೋಡಿದ್ರೆ ಕ್ಯಾಬಿನೆಟ್ಟಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಬುದ್ಧಿ, ಮಹಿಳಾ ವಿರೋಧಿ ಬುದ್ಧಿ ಇದು ಬಿಡಲ್ಲ. ಇದು ಇವತ್ತು ಹೊಸದಾಗಿ ಏನೋ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಇರೋ ಹಳೆಯ ಗ್ಯಾರಂಟಿಗಳನ್ನೇ ಕೊಡೋಕ್ಕಾಗಿಲ್ಲ. 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 2 ತಿಂಗಳು ಮೋಸ ಮಾಡಿದ್ದಾರೆ. 5,000 ಕೋಟಿ ಕೊಡಬೇಕು. ಅನ್ನಭಾಗ್ಯ ಹೆಸರಲ್ಲಿ 700 ಕೋಟಿ ಇನ್ನೂ ಪೆಂಡಿಂಗ್ ಇದೆ. ಮತ್ತು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಈ ಗ್ಯಾರಂಟಿಗೆ ನಾಮ ಹಾಕುವಂಥ ಸರ್ಕಾರ ಇದೆ. ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯೂ ಸಹ ಸಾಲದ ಮೇಲೆ ನಡೀತಾ ಇದೆ. ಪ್ರತಿ ಸಂಬಳ ಕೊಡಬೇಕಾದ್ರೂ ಕೂಡ ಕರ್ನಾಟಕ ಸರ್ಕಾರ ಬ್ಯಾಂಕಲ್ಲಿ ಸಾಲ ತಗೊಂಡು ಸಂಬಳ ಕೊಡುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಅದರಿಂದ ಹೊಸದಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಇದು ಬೋಗಸ್ ಗ್ಯಾರಂಟಿ. ಇದರಿಂದ ರಾಜ್ಯದ ಜನತೆಗೆ ಏನು ಉಪಯೋಗ ಆಗಲ್ಲ ಅನಿಸುತ್ತೆ. ನನಗನ್ಸುತ್ತೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಯಾವತ್ತೂ ಒಂದಾಗದೇ ಇರೋವಂಥ ಜೋಡಿಗಳು. ಅಧಿಕಾರ ಇದ್ದಾಗ 3 ವರ್ಷ ದಿನ ಕಿತ್ತಾಟ ಇತ್ತು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರದ್ದು. ಪ್ರತಿದಿನ ಮಾಧ್ಯಮದಲ್ಲಿ ಇವ್ರ ಕಿತ್ತಾಟನೇ ಬರ್ತಾ ಇತ್ತು. ಇದಾದ್ಮೇಲೂ ಸಿದ್ದರಾಮಯ್ಯನ ಕಿತ್ತಾಟ ಶುರುವಾಯ್ತು. ಇಷ್ಟು ದಿನ DK ಕಿತ್ತಾಟ ಇತ್ತು, ಇನ್ಮೇಲೆ ಸಿದ್ದರಾಮಯ್ಯನವರ ಕಿತ್ತಾಟ ಶುರುವಾಯ್ತು. ಅಂದರೆ ಈ ಸರ್ಕಾರ ಇನ್ನು 1.5 ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ.
ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ಇಳಿಸ್ತಾ ಇದ್ದಾರೆ ಮತ್ತು ಬೆಲೆ ಏರಿಕೆ ಅನ್ನೋದು ಇನ್ಮೇಲೆ ದಿನನಿತ್ಯದ ವಸ್ತುವಾಗುತ್ತೆ. ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನಗಳ ಮೇಲೆ ತೆರಿಗೆ ಹೊರೆಯನ್ನು ಹಾಕುವಂಥದ್ದು ಹೊರಟಿದ್ದಾರೆ. ಈಗಾಗಲೇ ಗ್ಯಾರಂಟಿಗಳಿದ್ದಾವೆ, ಜೊತೆಗೆ ಮತ್ತೊಂದು ಗ್ಯಾರಂಟಿ ಯೋಜನೆಗಳು ಸುಮಾರು 10,000 ಕೋಟಿ ಬೇಕಾಗುತ್ತೆ. ಎಲ್ಲಿಂದ ಬರ್ತೈತೆ? ಇವಾಗಿರೋದು ಬಡ್ಜೆಟಲ್ಲಿ ಸಾಲದಲ್ಲಿದ್ದೀರಿ. ಹೊಸ ಸಾಲ ತಗೊಳ್ಳೋಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ನಮ್ಮದು ಆರ್ಥಿಕ ಶಿಸ್ತೇನಿದೆ, ಅದನ್ನು ದಾಟಿ ಹೋಗುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಎಲ್ಲಿಂದ ತಗೊಬರ್ತೀರಾ? ಈ ಗ್ಯಾರಂಟಿ ಬೇರೆ ಬಸ್ ಫ್ರೀ ಅಂತ ಹೇಳಿದ್ದೀರ, ಅದಕ್ಕೆ ದುಡ್ಡು ಎಲ್ಲಿಂದ ಉಳಿಸ್ತೀರಾ? ಈಗ ಇಲ್ಲ, ಹಣನೇ ಇಲ್ಲ ನಿಮ್ಮ ಹತ್ರ. ಈಗ ಇರೋ ಗ್ಯಾರಂಟಿಗಳಿಗೆ ಹಣ ಕೊಡೋಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಹೊಸ ಗ್ಯಾರಂಟಿ ಹಣ ಹೇಳಿದ್ದೀರ, ಎಲ್ಲಿಂದ ಬರ್ತೀರಾ? ಈಗಾಗಲೇ ಬಡ್ಜೆಟಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದೀರ ನಮ್ಮ ಆದಾಯ ಏನು, ವೆಚ್ಚ ಏನು ಅಂತ. ಇವಾಗ ಇಷ್ಟೊಂದು ಇನ್ನೂ ಒಂದು 23,000 ಕೋಟಿ ಬೇಕಲ್ಲ, ಎಲ್ಲಿಂದ ಬರ್ತದೆ ಆದಾಯ? ಯಾವ ಸೋರ್ಸ್ ಇದೆ? ಮತ್ತು ಜನಗಳ ಮೇಲೆ ಇನ್ನು ತೆರಿಗೆ ಹಾಕಿದ್ರೆ ಜನ ಕೈಗೆ ದೊಣ್ಣೆ ತಗೊಂಡು ಹೊಡೆಯೋ ಸ್ಟೇಜಿಗೆ ಬರ್ತಾರೆ. ಅದರಿಂದ ಈ ಘೋಷಣೆ ಏನು ಮಾಡಿದ್ದಾರೆ ಈಗ, ಇವೆಲ್ಲ ಬೋಗಸ್ ಅಂತ ನಾನು ಅನಿಸ್ತೇನೆ.